ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ಚಾನೆಲ್ಗೆ ಸುಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಾರ್ತಿಕ ಮಾಸದ ಹುಣ್ಣಿಮೆ ದಿನದಂದು ಯಾವ ಒಂದು ಕೆಲಸಗಳನ್ನ ಮಾಡಿದ್ರೆ ನಿಮ್ಗೆ ಸಿಗುವಂತಹ ಶುಭ ಫಲಗಳೇನು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನೆಲ್ ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಕಾರ್ತಿಕ ಹುಣ್ಣಿಮೆ ದಿನದಂದು ಮಾಡಬೇಕಾದಂತಹ 3 ಮುಖ್ಯವಾದ ಕೆಲಸಗಳೇನಪ್ಪಾ ಅಂತಂದ್ರೆ, ಪ್ರಥಮವಾಗಿ ಬೆಳಿಗ್ಗೆ ಎದ್ದ ನಂತರ ಮನೆಯನ್ನ ಶುಚಿಗೊಳಿಸಿಕೊಂಡು ಸ್ನಾನಕ್ಕೆ ಹೋಗುವ ಮುಂಚೆ ಅಥವಾ ನಿಮ್ಮ ಮನೆ ಹತ್ರ ಯಾವ್ದಾದ್ರು ತೀರ್ಥ ಸ್ನಾನ ನದಿ ಇದ್ರೆ, ಹರಿಯೋ ನೀರಿದ್ರೆ ಅಲ್ಲಿ ಸ್ನಾನ ಮಾಡೋದು ಬಹಳ ಉತ್ತಮ ಆಗುತ್ತೆ. ಅಥವಾ ಇಲ್ಲ, ನಮ್ಮ ಸುತ್ತಮುತ್ತ ಯಾವ್ದೋ ನದಿ ಇಲ್ಲ ಅಥವಾ ತೀರ್ಥ ಸ್ನಾನ ಮಂದಿರಗಳಿಲ್ಲ ಅಂತಂದ್ರೆ ಮನೆಯಲ್ಲೇ ನೀವು ಮಾಡ್ತಕ್ಕಂಥ ಸ್ನಾನದ ನೀರಿನಲ್ಲಿ ಶುದ್ಧ ಗೋಮೂತ್ರವನ್ನ, ಪಚ್ಚ ಕರ್ಪೂರವನ್ನ, ತುಳಸಿ ಎಲೆಯನ್ನ, ಈ ಇಷ್ಟು ಪದಾರ್ಥಗಳನ್ನ ಹಾಕಿ ಮತ್ತೆ ಒಂದು ಚಿಟಿಕೆ ಅರಿಶಿಣವನ್ನ ಅದಕ್ಕೆ ಮಿಶ್ರಣ ಮಾಡಿ ಆ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಮನಸ್ಸಿನಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಆಗ್ಬೋದು, ಮೈಯಲ್ಲಿರುವಂಥ ನೆಗೆಟಿವಿಟಿ ಆಗ್ಬೋದು, ಮನೆಯಲ್ಲಿರ್ತಕ್ಕಂಥ ಎಲ್ಲ ದಾರಿದ್ರ್ಯಗಳು ಕೂಡ ನಿಮ್ಮ ಹತ್ರ ಬರ್ಲಿಕ್ಕೂ ಕೂಡ ಆಗೋದಿಲ್ಲ. ಆ ಒಂದು ಶುಭ ಫಲ ನಿಮಗೆ. ಎರಡನೇದಾಗಿ, ಮನೆಯಲ್ಲಿ ಸ್ನಾನದ ನಂತರ ದೇವರ ಮನೆಗೆ ಹೋಗ್ತೀರಾ, ದೇವರ ಮನೆ ಸಂಪೂರ್ಣ ಶುಚಿಗೊಳಿಸ್ತೀರಾ. ಶುಚಿಗೊಳಿಸೋ ಕ್ರಿಯೆ ನಿಮ್ಗೆ ಗೊತ್ತೇ ಇದೆ. ನಾರ್ಮಲ್ ನಾನು ಕಳೆದ ವಿಡಿಯೋಲೆಲ್ಲ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಅಂತಂದ್ರೆ, ಪಚ್ಚಕರ್ಪೂರ ಆಗ್ಬೋದು, ವಿಳ್ಯದೆಲೆ, ಅರಿಶಿನ, ಕುಂಕುಮ ಆಗ್ಬೋದು, ಆಯ್ತಾ, ಒಂದು ತಮ್ಗೆ ನೀರು ತಗೊಂಡು ಈ ಎಲ್ಲ ಪದಾರ್ಥಗಳನ್ನ ಅದಕ್ಕೆ ಹಾಕಿ ಗೋಮೂತ್ರವನ್ನ, ಗಂಜಲ ಅಂತ ಹೇಳ್ತೇವೆ ಸಾಮಾನ್ಯವಾಗಿ, ಆ ಗೋಮೂತ್ರವನ್ನ ಅದಕ್ಕೆ ಮಿಶ್ರಣ ಮಾಡಿ ಮನೆಯ ಎಲ್ಲ ಕೋಣೆಗೆ, ಮುಖ್ಯವಾಗಿ ಮನೆಯ ದೇವರ ಕೋಣೆಯನ್ನ ಆ ಒಂದು ನೀರಿನಲ್ಲಿ, ಈ ಎಲ್ಲ ಪ್ರೋಕ್ಷ ಮಾಡದ ನೀರಿನಲ್ಲಿ ನೀವು ಶುಚಿಗೊಳಿಸಿದ್ದೆ ಆದ್ರೆ ಅಲ್ಲಿ ಇರ್ತಕ್ಕಂಥ ಎಲ್ಲಾ ನೆಗೆಟಿವಿಟಿಗಳಾಗ್ಬೋದು, ನಕಾರಾತ್ಮಕ ಶಕ್ತಿಗಳು ಕೂಡ ಆ ಮನೆಯಲ್ಲಿ, ಆ ಒಂದು ವ್ಯವಸ್ಥೆಯಲ್ಲಿ ಇರೋದಿಲ್ಲ. ನಂತರ ಏನಪ್ಪ ಮಾಡ್ಬೇಕು ಅಂತಂದ್ರೆ, ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತ, ಯಾವುದ ಸಮಯದಲ್ಲಿ ಪೂಜೆ ಮಾಡಬೇಕು, ಯಾವುದೇ ವಿಚಾರ ಅಂತಿದ್ರು ಕೂಡ ಮೂಲ ವ್ಯವಸ್ಥೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೇವೆ. ಎಲ್ಲದಕ್ಕಿಂತ ಮೋಕ್ಷವಾದಂತಹ ಶ್ರೇಷ್ಠವಾದಂತಹ ಮುಹೂರ್ತ ಯಾವುದಪ್ಪ ಅಂತಂದ್ರೆ ಅದು ಬೆಳಗಿನ ಜಾವ ಬರ್ತಕ್ಕಂತಹ ಬ್ರಾಹ್ಮಿ ಮುಹೂರ್ತ. ಅದರ ಸಮಯ ಬಂದು ಬೆಳಗಿನ ಜಾವ 4:18ರಿಂದ ಸೂರ್ಯ ಉದಯದವರೆಗೂ ಕೂಡ ಸಮಯ ಇರುತ್ತೆ. ಅಷ್ಟು ಒಳಭಾಗದಲ್ಲಿ ಸ್ನಾನ ಕೈಂಕರ್ಯಗಳನ್ನ ಮುಗಿಸ್ಕೊಂಡು, ಶುಚಿ ಕಾರ್ಯಗಳನ್ನ ಮುಗಿಸ್ಕೊಂಡು ನೀವು ದೇವರ ದೀಪವನ್ನ ಹಚ್ಚೋದ್ರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸಲಿಕ್ಕೆ ಒಂದು ದಾರಿ ಆಗುತ್ತೆ. ಎರಡನೇದಾಗಿ ಏನಪ್ಪ ಮಾಡಬೇಕು ಅಂತಂದ್ರೆ, ಮನೆಯಲ್ಲಿ ಸಂಜೆ ಸಮಯದಲ್ಲಿ ಪೂಜೆ ಆದ ನಂತರ ಸಂಜೆ ಸಮಯದಲ್ಲಿ ಏನು ಮಾಡ್ತೀರಾ ಅಂತಂದ್ರೆ, ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚೋದು ಬಹಳ ಉತ್ತಮ ಆಗುತ್ತೆ. ಅದರಿಂದ ಮನೆಯಲ್ಲಿ ಇರ್ತಕ್ಕಂಥ ಧನಾಗಮನ ಆಗುತ್ತೆ, ಮನೆಗೆ ಲಕ್ಷ್ಮಿ ಆಗಮನ ಆಗುತ್ತೆ, ಕುಬೇರ ಲಕ್ಷ್ಮಿ ಆಗಮನ ಆಗುತ್ತೆ ಅಂತಲೇ ಹೇಳ್ಬೋದು. ಮೂರನೇದಾಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ, ಮನೆಯಲ್ಲಿ ಇರ್ತಕ್ಕಂಥ ಮುಖ್ಯ ದ್ವಾರ ಮತ್ತೆ ದೇವರ ಮನೆ ಬಾಗಿಲು, ಮನೆಯಲ್ಲಿ ಎಷ್ಟು ಬಾಗಿಲು ಅಂತ ನೀವು ಕನ್ಸಿಡರ್ ಮಾಡಿರ್ತೀರೋ ಆ ಎಲ್ಲ ಬಾಗಿಲು ಮತ್ತೆ ಕಿಟಕಿಗಳ ಬಳಿ ದೀಪವನ್ನು ಹಚ್ಚಿ ಇಡೋದ್ರಿಂದ ಆ ಮನೆಗೆ ಆಯಸ್ಸು, ಆರೋಗ್ಯ, ಯಶಸ್ಸು, ಸುಖ, ಶಾಂತಿ, ಸಮೃದ್ಧಿ ಆಗಮನ ಆಗುತ್ತೆ ಅಂತ ಹೇಳ್ಬೋದು. ಕಡೆಯದಾಗಿ ನೀವು ಮಾಡಬೇಕಾದಂಥ ಕೆಲಸ ಏನಪ್ಪ ಅಂತಂದ್ರೆ, ಸಿರಿಧಾನ್ಯಗಳನ್ನು ಅಥವಾ ಹಾಲಿನ ಪದಾರ್ಥವನ್ನ ಅಥವಾ ಸಿಹಿ ಪದಾರ್ಥವನ್ನ ಹಾಗೂ ಬಟ್ಟೆಯನ್ನ ಇದನ್ನ ಬಡವರಿಗೆ, ನಿರಾಶ್ರಿತರಿಗೆ ದಾನ ಮಾಡೋದ್ರಿಂದ ನಿಮ್ಮ ಎಲ್ಲ ಸಕಲ ಪಾಪಗಳು ಕೂಡ ತ್ಯಜಿಸಿ ಹೋಗುತ್ತೆ ಅಂತ ಹೇಳ್ಬೋದು. ನಾನು ಹೇಳ್ಕೊಟ್ಟಂಥ ಈ ಒಂದು ನಿಯಮ ನಿಮ್ಗೆ ಇಷ್ಟ ಆಗಿದ್ದೆ ಆದರೆ ಓಂ ನಮೋ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.